ಮತ್ತು ನಿರ್ದೇಶಕ ಪ್ರೇಮ್ಗೆ ಮಹಾ ವಂಚನೆಯಾಗಿದೆಯಂತೆ. ಪ್ರಮುಖವಾಗಿ ಗುಜರಾತ್ನ ಈ ಗಿರ್ ತಳಿಯ ಎಮ್ಮೆ ಕೊಡಿಸ್ತೀವಿ ಅಂತ ಹೇಳಿ ಮೋಸ ಮಾಡಿದ್ದಾರೆ ಅನ್ನುವಂತಹ ವಿಚಾರ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಪ್ರಮುಖವಾಗಿ ಎಮ್ಮೆ ಕೊಡಿಸೋದಾಗಿ ನಂಬಿಸಿ ನಿರ್ದೇಶಕ ಪ್ರೇಮ್ ಅವರಿಂದ 4.5 ಲಕ್ಷ ರೂಪಾಯಿ ಪಡೆದುಕೊಂಡು ಗುಜರಾತ್ನ ವಘಲಾ ವನರಾಜ್ ಭಾಯ್ ಎಂಬಾತ ವಂಚನೆ ಮಾಡಿದ್ದಾನಂತೆ. ಹೈನುಗಾರಿಕೆಗಾಗಿ ಗಿರ್ ತಳಿಯ ಎಮ್ಮೆ ಖರೀದಿಗಾಗಿ ಗುಜರಾತ್ನ ವಘಲಾ ವನರಾಜ್ ಭಾಯ್ ಎಂಬಾತನನ್ನ ಪ್ರೇಮ್ ಸಂಪರ್ಕ ಕೂಡ ಮಾಡಿದ್ರು. ಆತ ವಾಟ್ಸಪ್ನಲ್ಲಿ ಎಮ್ಮೆಗಳ ಫೋಟೋ ಕಳಿಸಿ ಹಂತ ಹಂತವಾಗಿ ಹಣ ಪೀಕಿದ್ದಾನೆ. ಎಮ್ಮೆಗಳ ಫೋಟೋ ನೋಡಿದ್ದ ಪ್ರೇಮ್ ಆನ್ಲೈನ್ನಲ್ಲಿ 4.5 ಲಕ್ಷ ಹಣವನ್ನ ಕೂಡ ಟ್ರಾನ್ಸ್ಫರ್ ಮಾಡಿದ್ರು. ಹಣ ಬರ್ತಾ ಇದ್ದಂತೆ ವನರಾಜ್ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾನೆ. ತಕ್ಷಣ ಪ್ರೇಮ್ ಮ್ಯಾನೇಜರ್ ದಶಾವರ ಚಂದ್ರು ಮೂಲಕ ಚಂದ್ರಾಲೇಔಟ್ ಪೊಲೀಸ್ ಠಾಣೆಗೆ ಹೋಗಿ ಎಫ್ಐಆರ್ ಕೂಡ ದಾಖಲಿಸಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಪ್ರೇಮ್, ದೂರು ನೀಡಿದ ಬಳಿಕ ಸಮಸ್ಯೆ ಬಗೆಹರಿದಿದೆ. ಗುಜರಾತ್ನಿಂದ 2 ಗಿರ್ ಎಮ್ಮೆಗಳನ್ನ ಕಳಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಹಾಯ್ ಮಗನೇ, ನೀನು ಕಂದ ಹೆಂಗಿದ್ಯೋ? ಮನೇಲಿ ಹೆಂಗಿದ್ದಾರೆ ಕಂದ? ಸಾರಿ, ನಾನು ಹೊರಗಡೆ ಇದ್ದೀನಿ, ಹೈದ್ರಾಬಾದಲ್ಲಿದ್ದೀನಿ, ಡಬ್ಬಿಂಗ್ ನಡೀತಿದೆ ತೆಲುಗು, ಅಲ್ಲಿದ್ದೀನಿ. ಸೊ ಏನಿಲ್ಲ ಮಗ, ಇದು ಸ್ಟಾರ್ಟಿಂಗ್ ಒಂದು ಗುಜರಾತಲ್ಲಿ ಗಿರ್ ಕಾಡಿಂದ ಒಂದು ಎಮ್ಮೆ ತರ್ಸಕ್ಕೆ ಅಂತ ಹೇಳಿದ್ದೆ. ಸೊ ಅವನು ಪಾಪ ಒಂದು 2-3 ದಿವಸ ಫೋನ್ ಆಫ್ ಮಾಡ್ಕೊಬಿಟ್ಟು ಹೋಗ್ಬಿಟ್ಟಿದ್ದ ದುಡ್ಡು ಇಸ್ಕೊಂಡು. ಅದಾದಮೇಲೆ ನಮ್ಮ ಹುಡುಗರು ಕಳಿಸಿ ತರಿಸ್ದೆ, ಎಮ್ಮೆ ಬತ್ತು, ಆಲ್ರೆಡಿ ಬಂದು 12 ಡೇಸ್ ಆಯಿತು ಬಂದು. ಪಾಪ ಈಗ ಇದನ್ನೆಲ್ಲ ಹಾಕೊಂಡಿದ್ದಾರೆ ಯಾರೋ ಪಾಪ. ಸೊ ನಥಿಂಗ್ ವರಿ ಕಂದ, ನಥಿಂಗ್ ವರಿ ಮಗನೇ. ಥ್ಯಾಂಕ್ ಯು.